ವಕ್ಫ್ ತಿದ್ದುಪಡಿ ಮಸೂದೆ 2025 ಉಮೀದ್ ಮಸೂದೆ ವಕ್ಫ್ ಆಸ್ತಿ ನಿರ್ವಹಣೆಯಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಪ್ರಮುಖ ಬದಲಾವಣೆಗಳನ್ನು ಪರಿಚಯಿಸುತ್ತದೆ. ಇದು ಮುಸ್ಲಿಮೇತರ ಪ್ರಾತಿನಿಧ್ಯ, ಸುವ್ಯವಸ್ಥಿತ ಪ್ರಕ್ರಿಯೆಗಳು ಮತ್ತು ಹಣಕಾಸು ಸುಧಾರಣೆಗಳಿಗೆ ನಿಬಂಧನೆಗಳನ್ನು ಒಳಗೊಂಡಿದೆ. ಏಪ್ರಿಲ್ 2, 2025 ರಂದು ಲೋಕಸಭೆಯಲ್ಲಿ ಅಂಗೀಕರಿಸಲ್ಪಟ್ಟ ಉಮೀದ್ ಮಸೂದೆ ಎಂದು ಕರೆಯಲ್ಪಡುವ ವಕ್ಫ್ ತಿದ್ದುಪಡಿ ಮಸೂದೆ 2025 ಭಾರತದಲ್ಲಿನ ವಕ್ಫ್ ಆಸ್ತಿಗಳ ಆಡಳಿತ ಮತ್ತು ನಿರ್ವಹಣೆಯಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಪ್ರಸ್ತಾಪಿಸುತ್ತದೆ. ಈ ಶಾಸನವು 1995 ರ ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಲು ಪ್ರಯತ್ನಿಸುತ್ತದೆ. ಇದು ವ್ಯವಸ್ಥೆಯೊಳಗಿನ ದೀರ್ಘಕಾಲೀನ ಸಮಸ್ಯೆಗಳನ್ನು ಪರಿಹರಿಸುವಾಗ ವಕ್ಫ್ ಆಸ್ತಿಗಳ ಆಡಳಿತದಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಮೂಲತಃ 2024 ರಲ್ಲಿ ಪರಿಚಯಿಸಲಾದ ಈ ಮಸೂದೆಯನ್ನು ಜಂಟಿ ಸಂಸದೀಯ ಸಮಿತಿ (ಜೆಪಿಸಿ) ಪರಿಶೀಲನೆಗೆ ಒಳಪಡಿಸಿತು. ವ್ಯಾಪಕ ಪರಿಶೀಲನಾ ಪ್ರಕ್ರಿಯೆ ಮತ್ತು ಸಾರ್ವಜನಿಕ ಸಮಾಲೋಚನೆಗಳ ನಂತರ, ಇದನ್ನು ಲೋಕಸಭೆಯಲ್ಲಿ ಯುಎಂಇಡಿ ಮಸೂದೆ, ಏಕೀಕೃತ ನಿರ್ವಹಣಾ ಸಬಲೀಕರಣ ದಕ್ಷತೆ ಮತ್ತು ಅಭಿವೃದ್ಧಿ ಎಂದು ಅಂಗೀಕರಿಸಲಾಯಿತು. ಮಸೂದೆ ಈಗ ಮತ್ತೊಂದು ಚರ್ಚೆಗಾಗಿ ರಾಜ್ಯಸಭೆಗೆ ಹೋಗುತ್ತದೆ. ವಕ್ಫ್ ಆಸ್ತಿ ಎಂದರೇನು? ವಕ್ಫ್ ಎಂದರೆ ಮುಸ್ಲಿಮರು ನಿರ್ದಿಷ್ಟ ಧಾರ್ಮಿಕ, ದತ್ತಿ ಅಥವಾ ಖಾಸಗಿ ಉದ್ದೇಶಕ್ಕಾಗಿ ದಾನ ಮಾಡುವ ಆಸ್ತಿ. ಆಸ್ತಿಯ ಮಾಲೀಕತ್ವವನ್ನು ದೇವರಿಗೆ ಸೇರಿದ್ದು ಎಂದು ಪರಿಗಣಿಸಲಾಗುತ್ತದೆ, ಆದರೆ ಅದರ ಪ್ರಯೋಜನಗಳನ್ನು ನಿರ್ದಿಷ್ಟ ಉದ್ದೇಶಗಳಿಗೆ ನಿರ್ದೇಶಿಸಲಾಗುತ್ತದೆ. ಸ್ಥಾಪನೆ: ವಕ್ಫ್ ಅನ್ನು ಲಿಖಿತ ಪತ್ರ, ಕಾನೂನು ದಾಖಲೆ ಅಥವಾ ಮೌಖಿಕವಾಗಿ ಸ್ಥಾಪಿಸಬಹುದು. ಬಳಕೆ ಮತ್ತು ಶಾಶ್ವತತೆ: ಒಂದು ಆಸ್ತಿಯನ್ನು ದೀರ್ಘಕಾಲದವರೆಗೆ ಧಾರ್ಮಿಕ ಅಥವಾ ದತ್ತಿ ಉದ್ದೇಶಗಳಿಗಾಗಿ ಬಳಸಿದ್ದರೆ ಅದನ್ನು ವಕ್ಫ್ ಎಂದು ಗುರುತಿಸಬಹುದು. ಬದಲಾಯಿಸಲಾಗದಿರುವಿಕೆ: ಒಂದು ಆಸ್ತಿಯನ್ನು ವಕ್ಫ್ ಎಂದು ಗೊತ್ತುಪಡಿಸಿದ ನಂತರ, ದಾನಿಯು ಅದನ್ನು ಮರಳಿ ಪಡೆಯಲು ಅಥವಾ ಬದಲಾಯಿಸಲು ಸಾಧ್ಯವಿಲ್ಲ. ಆದಾಗ್ಯೂ, ಎಲ್ಲಾ ಇಸ್ಲಾಮಿಕ್ ದೇಶಗಳಲ್ಲಿ ವಕ್ಫ್ ಆಸ್ತಿಗಳಿಲ್ಲ. ಟರ್ಕಿ, ಲಿಬಿಯಾ, ಈಜಿಪ್ಟ್, ಸುಡಾನ್, ಲೆಬನಾನ್, ಸಿರಿಯಾ, ಜೋರ್ಡಾನ್, ಟುನೀಷಿಯಾ ಮತ್ತು ಇರಾಕ್ನಂತಹ ದೇಶಗಳಲ್ಲಿ ವಕ್ಫ್ಗಳ ಕೊರತೆಯಿದೆ. ಇದಕ್ಕೆ ವ್ಯತಿರಿಕ್ತವಾಗಿ, ಭಾರತವು ವಕ್ಫ್ ಮಂಡಳಿಗಳನ್ನು ಅತಿದೊಡ್ಡ ನಗರ ಭೂಮಾಲೀಕರನ್ನಾಗಿ ಹೊಂದಿದ್ದು, ಕಾಯ್ದೆಯಡಿಯಲ್ಲಿ ಕಾನೂನು ರಕ್ಷಣೆಯನ್ನು ಹೊಂದಿದೆ. ಭಾರತದಲ್ಲಿ ವಕ್ಫ್ ಮಂಡಳಿಗಳು ಸುಮಾರು 9.4 ಲಕ್ಷ ಎಕರೆ ಭೂಮಿಯನ್ನು ಒಳಗೊಂಡ ಸುಮಾರು 8.7 ಲಕ್ಷ ಆಸ್ತಿಗಳನ್ನು ನೋಡಿಕೊಳ್ಳುತ್ತವೆ. ಇದರ ಅಂದಾಜು ಮೌಲ್ಯ 1.2 ಲಕ್ಷ ರೂಪಾಯಿ ಕೋಟಿ. ಇದಲ್ಲದೆ, ವಕ್ಫ್ ಮಂಡಳಿಯು ಸಶಸ್ತ್ರ ಪಡೆಗಳು ಮತ್ತು ಭಾರತೀಯ ರೈಲ್ವೆಗಳ ನಂತರ ಭಾರತದಲ್ಲಿ ಅತಿದೊಡ್ಡ ಭೂಮಾಲೀಕವಾಗಿದೆ. ವಕ್ಫ್ ಪರಿಕಲ್ಪನೆಯ ಮೂಲ: ದೆಹಲಿ ಸುಲ್ತಾನರ ಆರಂಭದ ದಿನಗಳಿಂದಲೂ ಭಾರತದಲ್ಲಿ ವಕ್ಫ್ ಅಸ್ತಿತ್ವದಲ್ಲಿದೆ. ಸುಲ್ತಾನ್ ಮುಯಿಜುದ್ದೀನ್ ಸ್ಯಾಮ್ಘೋರ್ 2 ಗ್ರಾಮಗಳನ್ನು ಮುಲ್ತಾನ್ನ ಜಾಮಾ ಮಸೀದಿಗೆ ಅರ್ಪಿಸಿದರು ಮತ್ತು ಶೇಖುಲ್ ಇಸ್ಲಾಂ ಅವರನ್ನು ಅದರ ಆಡಳಿತಾಧಿಕಾರಿಯಾಗಿ ನೇಮಿಸಿದರು. ದೆಹಲಿ ಸುಲ್ತಾನರು ಮತ್ತು ನಂತರದ ಇಸ್ಲಾಮಿಕ್ ರಾಜವಂಶಗಳು ಭಾರತದಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿದ್ದಂತೆ, ವಕ್ಫ್ ಆಸ್ತಿಗಳ ಸಂಖ್ಯೆ ಹೆಚ್ಚಾಯಿತು. ಬ್ರಿಟಿಷ್ ರಾಜ್ ವಿವಾದ: 19ನೇ ಶತಮಾನದ ಉತ್ತರಾರ್ಧದಲ್ಲಿ, ಪ್ರಿವಿ ಕೌನ್ಸಿಲ್ ವಕ್ಫ್ ಅನ್ನು ಅತ್ಯಂತ ಕೆಟ್ಟ ರೀತಿಯ ಶಾಶ್ವತತೆ ಎಂದು ಟೀಕಿಸಿತು ಮತ್ತು ಅದನ್ನು ಅಮಾನ್ಯವೆಂದು ಘೋಷಿಸಿತು. ಆದಾಗ್ಯೂ, 1913 ರ ಮುಸಲ್ಮಾನ್ ವಕ್ಫ್ ಮೌಲ್ಯೀಕರಣ ಕಾಯ್ದೆಯು ಬ್ರಿಟಿಷ್ ಟೀಕೆಗಳ ಹೊರತಾಗಿಯೂ ಭಾರತದಲ್ಲಿ ವಕ್ಫ್ ವ್ಯವಸ್ಥೆಯನ್ನು ಎತ್ತಿಹಿಡಿಯಿತು. ವಕ್ಫ್ ಕಾಯ್ದೆ 1954 ಸ್ವಾತಂತ್ರ್ಯದ ನಂತರ, ಭಾರತದಾದ್ಯಂತ ವಕ್ಫ್ ಆಸ್ತಿಗಳನ್ನು ನಿಯಂತ್ರಿಸಲು ಮತ್ತು ನಿರ್ವಹಿಸಲು 1954 ರ ವಕ್ಫ್ ಕಾಯ್ದೆಯನ್ನು ಪರಿಚಯಿಸಲಾಯಿತು. ಇದು 1954 ರ ವಕ್ಫ್ ಕಾಯ್ದೆಯ ಸೆಕ್ಷನ್ 9(1) ರ ನಿಬಂಧನೆಗಳ ಅಡಿಯಲ್ಲಿ ಸ್ಥಾಪಿಸಲಾದ ವಿವಿಧ ರಾಜ್ಯ ವಕ್ಫ್ ಮಂಡಳಿಗಳ ಅಡಿಯಲ್ಲಿ ಕೆಲಸವನ್ನು ಮೇಲ್ವಿಚಾರಣೆ ಮಾಡಲು ಕೇಂದ್ರ ವಕ್ಫ್ ಮಂಡಳಿಯನ್ನು 1964 ರಲ್ಲಿ ಶಾಸನಬದ್ಧ ಸಂಸ್ಥೆಯಾಗಿ ಸ್ಥಾಪಿಸಿತು. ವಕ್ಫ್ ಕಾಯ್ದೆ 1995 ಭಾರತದಲ್ಲಿ ವಕ್ಫ್ ಆಸ್ತಿಗಳ ಧಾರ್ಮಿಕ ದತ್ತಿ, ನಿರ್ವಹಣೆ ಮತ್ತು ನಿಯಂತ್ರಣವನ್ನು ಬಲಪಡಿಸಲು 1995 ರ ವಕ್ಫ್ ಕಾಯ್ದೆಯನ್ನು ಪರಿಚಯಿಸಲಾಯಿತು. ಈ ಶಾಸನವು ಇತರ ಆಸ್ತಿ ಕಾನೂನುಗಳ ಮೇಲೆ ಅತ್ಯುನ್ನತ ಅಧಿಕಾರವನ್ನು ನೀಡಿತು. ವಕ್ಫ್ ಆಸ್ತಿಗಳನ್ನು ಪ್ರಾಥಮಿಕವಾಗಿ ಇಸ್ಲಾಮಿಕ್ ಕಾನೂನಿನ ಅಡಿಯಲ್ಲಿ ನಿರ್ವಹಿಸಲಾಗುತ್ತದೆ ಮತ್ತು ಅತಿಕ್ರಮಣ ಮತ್ತು ದುರುಪಯೋಗದ ವಿರುದ್ಧ ರಕ್ಷಣೆ ಹೆಚ್ಚಿಸುತ್ತದೆ ಎಂದು ಖಚಿತಪಡಿಸುತ್ತದೆ. ವಕ್ಫ್ ಕಾಯ್ದೆ 1995 1995 ರಲ್ಲಿ ಜಾರಿಗೆ ತರಲಾದ ವಕ್ಫ್ ಕಾಯ್ದೆಯು ಭಾರತದಲ್ಲಿನ ವಕ್ಫ್ ಆಸ್ತಿಗಳ ನಿರ್ವಹಣೆ ಮತ್ತು ಆಡಳಿತವನ್ನು ನಿಯಂತ್ರಿಸುತ್ತದೆ. ಇವು ಇಸ್ಲಾಮಿಕ್ ಕಾನೂನಿನಡಿಯಲ್ಲಿ ಧಾರ್ಮಿಕ, ದತ್ತಿ ಅಥವಾ ಧಾರ್ಮಿಕ ಉದ್ದೇಶಗಳಿಗಾಗಿ ಮೀಸಲಾಗಿರುವ ಆಸ್ತಿಗಳಾಗಿವೆ.
ಈ ಕಾಯ್ದೆಯು ಈ ಆಸ್ತಿಗಳನ್ನು ಮೇಲ್ವಿಚಾರಣೆ ಮಾಡಲು ರಾಜ್ಯ ಮಟ್ಟದಲ್ಲಿ ವಕ್ಫ್ ಮಂಡಳಿಗಳನ್ನು ಸ್ಥಾಪಿಸುವುದನ್ನು ಕಡ್ಡಾಯಗೊಳಿಸುತ್ತದೆ. 1995ರ ವಕ್ಫ್ ಕಾಯ್ದೆಯ ಪ್ರಮುಖ ನಿಬಂಧನೆಗಳು ಈ ಕೆಳಗಿನಂತಿವೆ. ವಕ್ಫ್ ಸಂಸ್ಥೆಗಳ ಪಾತ್ರ. ಈ ಕಾಯ್ದೆಯು ವಕ್ಫ್ ಕೌನ್ಸಿಲ್, ರಾಜ್ಯ ವಕ್ಫ್ ಮಂಡಳಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯ ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನು ವಿವರಿಸುತ್ತದೆ. ಜೊತೆಗೆ ಮುತವಲ್ಲಿ, ವಕ್ಫ್ ಆಸ್ತಿಗಳ ಉಸ್ತುವಾರಿ ಕರ್ತವ್ಯಗಳನ್ನು ಸಹ ವಿವರಿಸುತ್ತದೆ. ವಕ್ಫ್ ನ್ಯಾಯಮಂಡಳಿಗಳು. ಇದು ವಕ್ಫ್ ನ್ಯಾಯಮಂಡಳಿಗಳ ಅಧಿಕಾರ ಮತ್ತು ಮಿತಿಗಳನ್ನು ಸಹ ವ್ಯಾಖ್ಯಾನಿಸುತ್ತದೆ. ಇದು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಸಿವಿಲ್ ನ್ಯಾಯಾಲಯಗಳಿಗೆ ಬದಲಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಸಿವಿಲ್ ನ್ಯಾಯಾಲಯದ ಅಧಿಕಾರ. ಈ ನ್ಯಾಯಮಂಡಳಿಗಳು 1908ರ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಅಡಿಯಲ್ಲಿ ಸಿವಿಲ್ ನ್ಯಾಯಾಲಯಗಳಂತೆಯೇ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ಹೊಂದಿವೆ. ಬಂಧಿಸುವ ಶಕ್ತಿ. ಹೆಚ್ಚುವರಿಯಾಗಿ, ಅವರ ನಿರ್ಧಾರಗಳು ಅಂತಿಮ ಮತ್ತು ಬಂಧಿಸಲ್ಪಡುತ್ತವೆ, ಮತ್ತು ಯಾವುದೇ ಸಿವಿಲ್ ನ್ಯಾಯಾಲಯವು ನ್ಯಾಯಮಂಡಳಿಯ ವ್ಯಾಪ್ತಿಯಲ್ಲಿರುವ ವಿಷಯಗಳಿಗೆ ಸಂಬಂಧಿಸಿದ ಮೊಕದ್ದಮೆಗಳು ಅಥವಾ ಕಾನೂನು ವಿವಾದಗಳನ್ನು ಪರಿಗಣಿಸಲು ಅನುಮತಿಸುವುದಿಲ್ಲ. ವಕ್ಫ್ ತಿದ್ದುಪಡಿ ಮಸೂದೆ 2025. ವಕ್ಫ್ ತಿದ್ದುಪಡಿ ಮಸೂದೆ 2025 ಅನ್ನು ಉಮೀದ್ ಮಸೂದೆ ಎಂದು ಮರುನಾಮಕರಣ ಮಾಡಲಾಗಿದೆ. ಇದು ವಕ್ಫ್ ಆಸ್ತಿಗಳ ಆಡಳಿತ ಮತ್ತು ನಿರ್ವಹಣೆಯಲ್ಲಿನ ಹಲವಾರು ಸವಾಲುಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ. ಇದು ವಕ್ಫ್ ಆಸ್ತಿಗಳನ್ನು ನಿಯಂತ್ರಿಸುವ ಚೌಕಟ್ಟನ್ನು ಆಧುನೀಕರಿಸಲು, ತಂತ್ರಜ್ಞಾನ ಚಾಲಿತ ನಿರ್ವಹಣೆಯನ್ನು ಪರಿಚಯಿಸಲು, ಸಂಕೀರ್ಣತೆಗಳನ್ನು ಪರಿಹರಿಸಲು ಮತ್ತು ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಏಪ್ರಿಲ್ 2, 2025ರಂದು ಮರುಪರಿಚಯಿಸಿ ಅಂಗೀಕರಿಸಲಾದ ಉಮೀದ್ ಮಸೂದೆಯು ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಸುಗಮಗೊಳಿಸುವ ಮತ್ತು ಸಮುದಾಯ ಅಭಿವೃದ್ಧಿ ಮತ್ತು ಕಲ್ಯಾಣಕ್ಕಾಗಿ ವಕ್ಫ್ ಸಂಪನ್ಮೂಲಗಳನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ವಕ್ಫ್ ತಿದ್ದುಪಡಿ ಮಸೂದೆ 2025ರ ನಿಬಂಧನೆಗಳು. ಪ್ರಮುಖ ಬದಲಾವಣೆಗಳು. ಭಾರತದಲ್ಲಿ ವಕ್ಫ್ ಆಸ್ತಿಗಳ ನಿರ್ವಹಣೆ ಮತ್ತು ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ವಕ್ಫ್ ತಿದ್ದುಪಡಿ ಮಸೂದೆ 2025 ಹಲವಾರು ಪ್ರಮುಖ ಬದಲಾವಣೆಗಳನ್ನು ಪರಿಚಯಿಸುತ್ತದೆ. ವಕ್ಫ್ ತಿದ್ದುಪಡಿ ಮಸೂದೆ 2025ರಲ್ಲಿ ಪರಿಚಯಿಸಲಾದ ಪ್ರಮುಖ ತಿದ್ದುಪಡಿಗಳು ಈ ಕೆಳಗಿನಂತಿವೆ. ಉಮೀದ್ ಎಂದು ಮರುನಾಮಕರಣ. ಮಸೂದೆಯನ್ನು ಯುಎಂಇಡಿ ಮಸೂದೆ ಎಂದು ಮರುನಾಮಕರಣ ಮಾಡಲಾಗಿದೆ. ಇದು ಏಕೀಕೃತ ನಿರ್ವಹಣಾ ಸಬಲೀಕರಣ, ದಕ್ಷತೆ ಮತ್ತು ಅಭಿವೃದ್ಧಿ ಅನ್ನು ಸೂಚಿಸುತ್ತದೆ. ಮುಸ್ಲಿಮೇತರ ಸದಸ್ಯರ ಸೇರ್ಪಡೆ, ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ವಕ್ಫ್ ತಿದ್ದುಪಡಿ ಮಸೂದೆ 2025 ಕೇಂದ್ರ ಮತ್ತು ರಾಜ್ಯ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರ ಪ್ರತಿನಿಧಿಗಳನ್ನು ಸೇರಿಸಲು ನಿಬಂಧನೆಗಳನ್ನು ಪರಿಚಯಿಸುತ್ತದೆ. ಬಳಕೆದಾರರಿಂದ ವಕ್ಫ್ ತೆಗೆದುಹಾಕಲಾಗಿದೆ. ವಕ್ಫ್ ತಿದ್ದುಪಡಿ ಮಸೂದೆಯು ಬಳಕೆದಾರರಿಂದ ವಕ್ಫ್ ನಿಬಂಧನೆಯನ್ನು ತೆಗೆದುಹಾಕುತ್ತದೆ. ಇದು ಹಿಂದೆ ಆಸ್ತಿಗಳನ್ನು ಧಾರ್ಮಿಕ ಚಟುವಟಿಕೆಗಳಿಗೆ ಅವುಗಳ ದೀರ್ಘಕಾಲೀನ ಬಳಕೆಯ ಆಧಾರದ ಮೇಲೆ ವಕ್ಫ್ ಎಂದು ಗೊತ್ತುಪಡಿಸಲು ಅವಕಾಶ ಮಾಡಿಕೊಟ್ಟಿತು. ಆದಾಗ್ಯೂ, ವಕ್ಫ್ ತಿದ್ದುಪಡಿ ಮಸೂದೆ 2025ರ ಪ್ರಕಾರ, ಮಸೂದೆ ಜಾರಿಗೆ ಬರುವ ಮೊದಲು ನೋಂದಾಯಿಸಲಾದ ಎಲ್ಲಾ ವಕ್ಫ್ ಬಳಕೆದಾರ ಆಧಾರಿತ ಆಸ್ತಿಗಳು ತಮ್ಮ ಸ್ಥಾನಮಾನವನ್ನು ಉಳಿಸಿಕೊಳ್ಳುತ್ತವೆ, ಸರ್ಕಾರದೊಂದಿಗಿನ ವಿವಾದಗಳಲ್ಲಿ ಭಾಗಿಯಾಗಿರುವ ಆಸ್ತಿಗಳನ್ನು ಹೊರತುಪಡಿಸಿ. ಸೆಕ್ಷನ್ 40 ರದ್ದತಿ. ವಕ್ಫ್ ತಿದ್ದುಪಡಿ ಮಸೂದೆ 2025 ವಕ್ಫ್ ಕಾಯ್ದೆಯ ಸೆಕ್ಷನ್ 40 ಅನ್ನು ರದ್ದುಗೊಳಿಸಲು ಪ್ರಯತ್ನಿಸುತ್ತದೆ. ಈ ನಿಬಂಧನೆಯನ್ನು ಅತಿಯಾದ ನಿರ್ಬಂಧಿತ ಎಂದು ಟೀಕಿಸಲಾಗಿದೆ, ಏಕೆಂದರೆ ಇದು ಯಾವುದೇ ಆಸ್ತಿಯನ್ನು ವಕ್ಫ್ ಭೂಮಿ ಎಂದು ಗೊತ್ತುಪಡಿಸುವ ಅಧಿಕಾರವನ್ನು ವಕ್ಫ್ ಮಂಡಳಿಗೆ ನೀಡಿದೆ. ವಕ್ಫ್ನಿಂದ ಹೊರಗಿಡಲಾದ ಟ್ರಸ್ಟ್ಗಳು. ವಕ್ಫ್ ತಿದ್ದುಪಡಿ ಮಸೂದೆ 2025 ಟ್ರಸ್ಟ್ಗಳು ಮತ್ತು ವಕ್ಫ್ಗಳ ನಡುವೆ ಕಾನೂನುಬದ್ಧ ಪ್ರತ್ಯೇಕತೆಯನ್ನು ಸ್ಥಾಪಿಸುತ್ತದೆ. ಮಸೂದೆ ಜಾರಿಗೆ ಬರುವ ಮೊದಲು ಅಥವಾ ನಂತರ ಮುಸ್ಲಿಮರು ರಚಿಸಿದ ಟ್ರಸ್ಟ್ಗಳು ಸಾರ್ವಜನಿಕ ದತ್ತಿ ಸಂಸ್ಥೆಗಳಿಗೆ ಸಂಬಂಧಿಸಿದ ಇತರ ಶಾಸನಬದ್ಧ ನಿಬಂಧನೆಗಳಿಂದ ನಿಯಂತ್ರಿಸಲ್ಪಡುತ್ತಿದ್ದರೆ ವಕ್ಫ್ ನಿಯಮಗಳ ಅಡಿಯಲ್ಲಿ ಬರುವುದಿಲ್ಲ ಎಂದು ಖಚಿತಪಡಿಸುತ್ತದೆ. ವಕ್ಫ್ ಸಮರ್ಪಣೆಗೆ ಅರ್ಹತೆ. ಕನಿಷ್ಠ 5 ವರ್ಷಗಳ ಕಾಲ ಮುಸ್ಲಿಮರನ್ನು ಮಾತ್ರ ವಕ್ಫ್ಗೆ ಆಸ್ತಿಯನ್ನು ಅರ್ಪಿಸಲು ಅನುಮತಿಸಲಾಗುವುದು. 2013ರ ಹಿಂದಿನ ನಿಯಮಗಳನ್ನು ಪುನಃ ಸ್ಥಾಪಿಸಲಾಗುತ್ತದೆ. ಆನುವಂಶಿಕ ಹಕ್ಕುಗಳ ರಕ್ಷಣೆ. ವಕ್ಫ್ ತಿದ್ದುಪಡಿ ಮಸೂದೆ 2025 ಯಾವುದೇ ಆಸ್ತಿಯನ್ನು ವಕ್ಫ್ ಎಂದು ಘೋಷಿಸುವ ಮೊದಲು ಮಹಿಳೆಯರು ಮತ್ತು ಮಕ್ಕಳು ತಮ್ಮ ಹಕ್ಕಿನ ಆನುವಂಶಿಕತೆಯನ್ನು ಪಡೆಯಬೇಕು ಎಂದು ಖಚಿತಪಡಿಸುತ್ತದೆ. ವಿಧವೆಯರು, ವಿಚ್ಛೇದಿತ ಮಹಿಳೆಯರು ಮತ್ತು ಅನಾಥರಿಗೆ ವಿಶೇಷ ರಕ್ಷಣೆಗಳನ್ನು ಹೊಂದಿದೆ. ಮಿತಿ ಕಾಯ್ದೆ ಅನ್ವಯ 1963 ದೀರ್ಘಕಾಲದ ಕಾನೂನು ವಿವಾದಗಳನ್ನು ಕಡಿಮೆ ಮಾಡಲು ತಿದ್ದುಪಡಿ ಜಾರಿಗೆ ಬಂದ ದಿನಾಂಕದಿಂದ ವಕ್ಫ್ ಆಸ್ತಿಗಳಿಗೆ ಮಿತಿ ಕಾಯ್ದೆ 1963ರ ಅನ್ವಯಿಕೆಯನ್ನು ಮಸೂದೆ ಪರಿಚಯಿಸುತ್ತದೆ. ಬುಡಕಟ್ಟು ಜನಾಂಗದ ಭೂಮಿ ರಕ್ಷಣೆ.
ವಕ್ಫ್ ತಿದ್ದುಪಡಿ ಮಸೂದೆ 2025 ಬುಡಕಟ್ಟು ಸಮುದಾಯಗಳ ಹಕ್ಕುಗಳನ್ನು ರಕ್ಷಿಸಲು ಸಂವಿಧಾನದ ವೇಳಾಪಟ್ಟಿ 5 ಮತ್ತು ವೇಳಾಪಟ್ಟಿ 6ರ ವ್ಯಾಪ್ತಿಗೆ ಬರುವ ಭೂಮಿಯಲ್ಲಿ ವಕ್ಫ್ ಸ್ಥಾಪನೆಯನ್ನು ಸ್ಪಷ್ಟವಾಗಿ ನಿಷೇಧಿಸುತ್ತದೆ. ವಕ್ಫ್ ನ್ಯಾಯಮಂಡಳಿಯ ಸಂಯೋಜನೆ. ಆರಂಭಿಕ ಕರಡು ವಕ್ಫ್ ನ್ಯಾಯಮಂಡಳಿಯನ್ನು 2 ಸದಸ್ಯರಿಗೆ ಇಳಿಸುವ ಪ್ರಸ್ತಾಪವನ್ನು ಮುಂದಿಟ್ಟರೆ, ಪರಿಷ್ಕೃತ ವಕ್ಫ್ ತಿದ್ದುಪಡಿ ಮಸೂದೆಯು ಜಂಟಿ ಸಂಸದೀಯ ಸಮಿತಿಯ ಜೆಪಿಸಿ ಶಿಫಾರಸಿನ ಆಧಾರದ ಮೇಲೆ 3 ಸದಸ್ಯರ ಸಂಯೋಜನೆಯನ್ನು ಉಳಿಸಿಕೊಂಡಿದೆ. ಸರ್ಕಾರಿ ಆಸ್ತಿಗಳ ತನಿಖೆ. ವಕ್ಫ್ ತಿದ್ದುಪಡಿ ಮಸೂದೆ 2025ರ ಪ್ರಕಾರ ವಕ್ಫ್ ಎಂದು ಹೇಳಲಾದ ಯಾವುದೇ ಸರ್ಕಾರಿ ಭೂಮಿ ಅಥವಾ ಆಸ್ತಿಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ತನಿಖೆ ನಡೆಸಬೇಕು. ಇದು ಹೆಚ್ಚು ಪಾರದರ್ಶಕ ಮತ್ತು ಅಧಿಕೃತ ಪರಿಶೀಲನಾ ಪ್ರಕ್ರಿಯೆಯನ್ನು ಖಚಿತಪಡಿಸುತ್ತದೆ. ವಿವಾದ ಪರಿಹಾರ. ಆಸ್ತಿ ವಿವಾದಗಳ ಪ್ರಕರಣಗಳಲ್ಲಿ ಹಿರಿಯ ಸರ್ಕಾರಿ ಅಧಿಕಾರಿಯು ಆಸ್ತಿಯು ವಕ್ಫ್ಗೆ ಸೇರಿದೆಯೇ ಅಥವಾ ಸರ್ಕಾರಕ್ಕೆ ಸೇರಿದೆಯೇ ಎಂದು ನಿರ್ಧರಿಸುವ ಅಂತಿಮ ಅಧಿಕಾರವನ್ನು ಹೊಂದಿರುತ್ತಾರೆ. ಇದು ಅಸ್ತಿತ್ವದಲ್ಲಿರುವ ವಕ್ಫ್ ನ್ಯಾಯಮಂಡಳಿಗಳನ್ನು ಬದಲಾಯಿಸಿ ನೀಡಲಾಗುತ್ತದೆ. ಮೇಲ್ಮನವಿ ಕಾರ್ಯವಿಧಾನ. ಇದಲ್ಲದೆ ವಕ್ಫ್ ತಿದ್ದುಪಡಿ ಮಸೂದೆ 2025 ವಕ್ಫ್ ನ್ಯಾಯಮಂಡಳಿಯ ನಿರ್ಧಾರಗಳ ವಿರುದ್ಧ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಅವಕಾಶ ನೀಡುವ ನಿಬಂಧನೆಯನ್ನು ಪರಿಚಯಿಸುತ್ತದೆ. ಇದು ಹೈಕೋರ್ಟ್ಗೆ ಸೀಮಿತ ಪರಿಷ್ಕರಣಾ ಅಧಿಕಾರಗಳನ್ನು ಮಾತ್ರ ನೀಡಲಾಗುತ್ತಿರುವ ಪ್ರಸ್ತುತ ಅಂತರವನ್ನು ಪರಿಹರಿಸುತ್ತದೆ. ವರ್ಧಿತ ಪಾರದರ್ಶಕತೆ. ವಕ್ಫ್ ತಿದ್ದುಪಡಿ ಮಸೂದೆ 2025 ಮುತವಾಲಿಗಳು, ವಕ್ಫ್ ಆಸ್ತಿ ವ್ಯವಸ್ಥಾಪಕರು 6 ತಿಂಗಳೊಳಗೆ ಎಲ್ಲ ಆಸ್ತಿ ವಿವರಗಳನ್ನು ಕೇಂದ್ರೀಕೃತ ಪೋರ್ಟಲ್ನಲ್ಲಿ ನೋಂದಾಯಿಸುವ ಅಗತ್ಯವಿದೆ ಎಂಬ ಮೂಲಕ ವಕ್ಫ್ ಆಸ್ತಿಗಳ ಉತ್ತಮ ಆಡಳಿತವನ್ನು ಒತ್ತಿ ಹೇಳುತ್ತದೆ. ಹಣಕಾಸು ಸುಧಾರಣೆಗಳು. ವಕ್ಫ್ ಸಂಸ್ಥೆಗಳಿಗೆ ಹೆಚ್ಚಿನ ಆರ್ಥಿಕ ನಮ್ಯತೆಯನ್ನು ಒದಗಿಸಲು ಮಸೂದೆಯು ವಕ್ಫ್ ಮಂಡಳಿಗಳಿಗೆ ಅವುಗಳ ಕಡ್ಡಾಯ ಕೊಡುಗೆಯನ್ನು 7% 5%ಕ್ಕೆ ಇಳಿಸುತ್ತದೆ. ಇದರಿಂದಾಗಿ ಹೆಚ್ಚಿನ ಹಣವನ್ನು ದತ್ತಿ ಚಟುವಟಿಕೆಗಳಿಗೆ ನಿರ್ದೇಶಿಸಲು ಅನುವು ಮಾಡಿಕೊಡುತ್ತದೆ. ಆದಾಯ ಲೆಕ್ಕ ಪರಿಶೋಧನೆ. ಹೆಚ್ಚುವರಿಯಾಗಿ, ವಾರ್ಷಿಕ ₹1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಗಳಿಸುವ ಸಂಸ್ಥೆಗಳು ಹಣಕಾಸಿನ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಆದೇಶಿಸಿದ ಲೆಕ್ಕ ಪರಿಶೋಧನೆಗೆ ಒಳಗಾಗುತ್ತವೆ. ವಕ್ಫ್ ತಿದ್ದುಪಡಿ ಮಸೂದೆ 2025ರ ಮಹತ್ವ. ವಕ್ಫ್ ತಿದ್ದುಪಡಿ ಮಸೂದೆ 2025 ಭಾರತದಲ್ಲಿ ವಕ್ಫ್ ಆಸ್ತಿಗಳ ನಿರ್ವಹಣೆಯನ್ನು ಆಧುನೀಕರಿಸುವ ಮತ್ತು ಸುಧಾರಿಸುವ ಗುರಿಯನ್ನು ಹೊಂದಿರುವ ಮಹತ್ವದ ಶಾಸಕಾಂಗ ಪ್ರಸ್ತಾವನೆಯಾಗಿದೆ. ಇದು ಈ ಕೆಳಗಿನ ಕಾರಣಗಳಿಗಾಗಿ ಮಹತ್ವದ್ದಾಗಿದೆ. ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ. ವಕ್ಫ್ ಆಸ್ತಿಗಳ ದುರುಪಯೋಗ ಮತ್ತು ದುರುಪಯೋಗವನ್ನು ತಡೆಗಟ್ಟಲು ಮೇಲ್ವಿಚಾರಣೆ ಮತ್ತು ನಿಯಮಗಳನ್ನು ಹೆಚ್ಚಿಸುತ್ತದೆ. ಸುವ್ಯವಸ್ಥಿತ ಆಡಳಿತ. ದಾಖಲೆ ನಿರ್ವಹಣೆಯನ್ನು ಸುಧಾರಿಸಲು ಮತ್ತು ಅಧಿಕಾರಶಾಹಿ ವಿಳಂಬವನ್ನು ಕಡಿಮೆ ಮಾಡಲು ಪ್ರಕ್ರಿಯೆಗಳನ್ನು ನವೀಕರಿಸುತ್ತದೆ ಮತ್ತು ತಂತ್ರಜ್ಞಾನವನ್ನು ಬಳಸುತ್ತದೆ. ಆಸ್ತಿಗಳ ರಕ್ಷಣೆ. ಅತಿಕ್ರಮಣ ಮತ್ತು ಅಕ್ರಮ ವರ್ಗಾವಣೆಯನ್ನು ತಡೆಯಲು ಕಠಿಣ ದಂಡಗಳನ್ನು ಪರಿಚಯಿಸುತ್ತದೆ ಮತ್ತು ವಕ್ಫ್ ಮಂಡಳಿಯ ಅಧಿಕಾರವನ್ನು ಹೆಚ್ಚಿಸುತ್ತದೆ. ಸೇರ್ಪಡೆ ಮತ್ತು ವೈವಿಧ್ಯತೆ. ವೈವಿಧ್ಯತೆ ಮತ್ತು ಸಮುದಾಯ ಪ್ರಾತಿನಿಧ್ಯವನ್ನು ಉತ್ತೇಜಿಸಲು ವಕ್ಫ್ ಮಂಡಳಿಗಳಲ್ಲಿ ಹೆಚ್ಚಿನ ಮಹಿಳೆಯರು ಮತ್ತು ಮುಸ್ಲಿಮೇತರರನ್ನು ಕಡ್ಡಾಯಗೊಳಿಸುತ್ತದೆ. ಐತಿಹಾಸಿಕ ಸಮಸ್ಯೆಗಳನ್ನು ಪರಿಹರಿಸುವುದು. ವಕ್ಫ್ ಆಸ್ತಿ ನಿರ್ವಹಣೆಯಲ್ಲಿ ಭ್ರಷ್ಟಾಚಾರ ಮತ್ತು ಅದಕ್ಷತೆಯನ್ನು ನಿಭಾಯಿಸಲು ಹೊಸ ನಿಯಮಗಳನ್ನು ಪರಿಚಯಿಸುತ್ತದೆ. ವಕ್ಫ್ ತಿದ್ದುಪಡಿ ಮಸೂದೆ 2025ರ ಟೀಕೆಗಳು. ಲೋಕಸಭೆಯಲ್ಲಿ ಮಂಡಿಸಿದಾಗಿನಿಂದ ವಕ್ಫ್ ತಿದ್ದುಪಡಿ ಮಸೂದೆ 2025 ಗಮನಾರ್ಹ ವಿವಾದ ಮತ್ತು ಟೀಕೆಗಳನ್ನು ಹುಟ್ಟುಹಾಕಿದೆ. ಧಾರ್ಮಿಕ ವ್ಯವಹಾರಗಳ ಮೇಲೆ ಮುಸ್ಲಿಂ ಸಮುದಾಯದ ಸ್ವಾಯತ್ತತೆಯನ್ನು ದುರ್ಬಲಗೊಳಿಸುವ ಪ್ರಯತ್ನ ಎಂದು ಹಲವರು ಇದನ್ನು ನೋಡುತ್ತಾರೆ. ಧಾರ್ಮಿಕ ಹಕ್ಕುಗಳ ಉಲ್ಲಂಘನೆ. ಮಸೂದೆಯು ಅಲ್ಪಸಂಖ್ಯಾತರ ಸಾಂವಿಧಾನಿಕ ಹಕ್ಕುಗಳನ್ನು, ವಿಶೇಷವಾಗಿ 14, 25, 26 ಮತ್ತು 29ನೇ ವಿಧಿಗಳ ಅಡಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಉಲ್ಲಂಘಿಸುತ್ತದೆ ಎಂದು ವಿಮರ್ಶಕರು ವಾದಿಸುತ್ತಾರೆ. ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರರನ್ನು ಕಡ್ಡಾಯವಾಗಿ ಸೇರಿಸುವುದು ಸಮುದಾಯದ ಧಾರ್ಮಿಕ ಆಸ್ತಿಗಳ ನಿರ್ವಹಣೆಗೆ ಅಡ್ಡಿಪಡಿಸುತ್ತದೆ ಎಂದು ನೋಡಲಾಗುತ್ತದೆ. ಹೆಚ್ಚಿದ ಸರ್ಕಾರಿ ನಿಯಂತ್ರಣ. ವಕ್ಫ್ ಆಸ್ತಿಗಳು ಮತ್ತು ವಿವಾದಗಳ ಮೇಲೆ ರಾಜ್ಯ ಅಧಿಕಾರಿಗಳಿಗೆ ಗಮನಾರ್ಹ ಅಧಿಕಾರವನ್ನು ನೀಡುವ ಮೂಲಕ ಮಸೂದೆಯು ನಿಯಂತ್ರಣವನ್ನು ಕೇಂದ್ರೀಕರಿಸುತ್ತದೆ. ಈ ಬದಲಾವಣೆಯನ್ನು ಅಧಿಕಾರಶಾಹಿ ಅತಿಕ್ರಮಣವೆಂದು ನೋಡಲಾಗುತ್ತದೆ. ಇದು ವಿಳಂಬ ಮತ್ತು ಕಾನೂನು ಸವಾಲುಗಳನ್ನು ಉಂಟುಮಾಡುವ ಸಾಧ್ಯತೆಯಿದೆ. ಸಮುದಾಯ ಸಮಾಲೋಚನೆಯ ಕೊರತೆ. ಈ ಮಸೂದೆಯು ಮುಸ್ಲಿಂ ಪಾಲುದಾರರೊಂದಿಗೆ ಸಾಕಷ್ಟು ಸಮಾಲೋಚನೆಯ ಕೊರತೆಯಿಂದಾಗಿ ಟೀಕಿಸಲ್ಪಟ್ಟಿದೆ. ಇದು ಸಮುದಾಯದೊಳಗೆ ಅದರ ನ್ಯಾಯಸಮ್ಮತತೆ ಮತ್ತು ಸ್ವೀಕಾರದ ಬಗ್ಗೆ ಕಳವಳವನ್ನು ಹುಟ್ಟುಹಾಕಿದೆ. ಐತಿಹಾಸಿಕ ಸಂದರ್ಭದ ಹೊರಗಿಡುವಿಕೆ. ಔಪಚಾರಿಕ ದಾಖಲಾತಿಗಳಿಲ್ಲದೆ ಐತಿಹಾಸಿಕವಾಗಿ ವಕ್ಫ್ ಉದ್ದೇಶಗಳಿಗಾಗಿ ಬಳಸಲಾಗುವ ಆಸ್ತಿಗಳಿಗೆ ಅಪಾಯವನ್ನುಂಟುಮಾಡುವ ಬಳಕೆದಾರರಿಂದ ವಕ್ಫ್ ಅನ್ನು ಗುರುತಿಸುವ ನಿಬಂಧನೆಗಳನ್ನು ಮಸೂದೆ ತೆಗೆದುಹಾಕುತ್ತದೆ.
ಹೆಚ್ಚಿದ ವಿವಾದಗಳ ಸಾಧ್ಯತೆ. ವಕ್ಫ್ ನ್ಯಾಯಮಂಡಳಿಯ ಅಧಿಕಾರವನ್ನು ತೆಗೆದುಹಾಕುವುದು ಮತ್ತು ಆಸ್ತಿ ನಿರ್ಣಯವನ್ನು ಜಿಲ್ಲಾಧಿಕಾರಿಗಳಿಗೆ ವರ್ಗಾಯಿಸುವುದು ಹೆಚ್ಚಿನ ವಿವಾದಗಳಿಗೆ ಕಾರಣವಾಗಬಹುದು ಮತ್ತು ಪರಿಹಾರ ಪ್ರಕ್ರಿಯೆಯನ್ನು ಸಂಕೀರ್ಣಗೊಳಿಸಬಹುದು. ಮುಸ್ಲಿಮೇತರ ಪ್ರಾತಿನಿಧ್ಯದ ಬಗ್ಗೆ ಕಳವಳಗಳು. ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರ ಸದಸ್ಯರ ಅವಶ್ಯಕತೆಯನ್ನು ವಿಮರ್ಶಕರು ವಿರೋಧಿಸುತ್ತಾರೆ. ಇಸ್ಲಾಮಿಕ್ ಕಾನೂನಿನ ತಿಳುವಳಿಕೆಯ ಕೊರತೆಯಿಂದಾಗಿ ಅಂತಹ ಪ್ರಾತಿನಿಧ್ಯವು ಮಂಡಳಿಗಳ ಸಮಗ್ರತೆಯನ್ನು ಹಾಳುಮಾಡಬಹುದು ಎಂದು ವಾದಿಸುತ್ತಾರೆ. ಇದಿಷ್ಟು ವಕ್ಫ್ ತಿದ್ದುಪಡಿಯ ಬಗ್ಗೆ ಮಾಹಿತಿಯಾಗಿತ್ತು. ಹೆಚ್ಚಿನ ಮಾಹಿತಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ.